ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೆಳ್ಕೇಡ್ಲಿಂತ ಸ್ವಲ್ಪ ಮುಂದೆ ಬಂದೇವಪ್ಪ ಅಂತಂದ್ರೆ ಈ ಥರ ಒಂದು ಘಟನೆ ನಡೆದದ. ಘಟನೆ ಅಂದ್ರೇನು, ಒಂದು ನಾಯಿಗೆ ಯಾವುದೋ ಒಂದು ಲಾರಿನೋ ಟೂ ವೀಲರು ಯಾವುದೋ ಗುದ್ದೆದ. ಅದು ಬೇವಸಾಗಿ ಬಿದ್ದದ ನಾಯಿ. ಎಷ್ಟು ಕಾರ್ಗಳು ಹೋಲತ್ತವ, ಎಷ್ಟು ಟೂ ವೀಲರ್ಗಳು ಹೋಲತ್ತವ ನೋಡ್ರಿ. ಎಲ್ಲರೂ ನೋಡ್ಕೊತಾನೆ ಹೋಗ್ಲತ್ತಾರ. ಒಬ್ಬರು ಆ ನಾಯಿಗೆ ರೋಡ್ಲಿಂತ ಸರಿಸ್ಬೇಕು ಅಂತ ಯಾರು ತಲೆಯಾಗಿಲ್ಲ. ಮತ್ತು ಆ ನಾಯಿ ಪಕ್ಕದಾಗ ಇನ್ನೊಂದು ನಾಯಿ ಅದು ನೋಡ್ಲತ್ತದ, ಜೀವ ಅದ ಸತ್ತದ ಏನಾಗ್ಯದ ಅಂತ ಅದು ನೋಡ್ಲತ್ತದ. ಮತ್ತು ನಾವು ಮಾನವರು ಇರ್ತೀವಲ್ಲ, ನಾವು ಏನು ಮಾಡ್ತೀವಿ, ಯಾರಾದರೂ ಸಾಯ್ಲಿ ಏನಾದರೂ ಮಾಡಲಿ ಅಂತ ಆರಾಮ್ ಎಲ್ಲರೂ ಟೂ ವೀಲರ್ ಮ್ಯಾಗ್ನೂ ಹೋಗ್ಲತ್ತಾರ, ಫೋರ್ ವೀಲರ್ ಮ್ಯಾಗ್ನೂ ಹೋಗ್ಲತ್ತಾರ, ಆರಾಮ್ ನೋಡಿಕೇಸಿ ಹೋಗ್ಲತ್ತಾರ. ಆದರೂ ಒಬ್ಬರನ್ನು ಆ ನಾಯಿಗೆ ಏನಾಗ್ಯದ ಅಂತ ನೋಡೋರಿಲ್ಲ. ಅಂದರೂ ನಾವು ನೋಡ್ರಿ, ನಾವು ಜನಗಳು ಹೆಂಗಿದ್ದೀವಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ನಾವು ಮನ್ಸು ಮಾಡಿದ್ರೆ ಅಂದ್ರೆ ಹೋಗಲ್ಲಿ ಹೆಲ್ಪ್ ಮಾಡ್ಬೋದು. ನಾ ಈ ವಿಡಿಯೋ ಯಾಕೆ ಮಾಡ್ಲತ್ತೀನಪ್ಪ ಅಂತಂದ್ರೆ, ನಾ ಇಮ್ಡಿಯೇಟ್ಲಿ ಈಗ ಹೋಗಿ ಆ ನಾಯಿಗೆ ರೋಡಲ್ಲಿಂತು ಬೇರೆ ಕಡೆ ಸರಿಸ್ತೀನಿ. ಯಾಕಂದ್ರೆ ಅದೇ ನಾಯಿ ಮೇಲೂ ಒಂದು ಟೂ ವೀಲರ್ ಹೋಗ್ಬೋದು, ಇಲ್ಲ ಫೋರ್ ವೀಲರ್ ಹೋಗ್ಬೋದು, ಆಟೋನು ಹೋಗ್ಬೋದು, ಇಲ್ಲ ಲಾರಿ ಹೋಗ್ಬೋದು, ಬಸ್ಸು ಹೋಗ್ಬೋದು. ಅವಾಗ ಅದು ನಾಯಿ ಸತ್ತೋಗ್ತದ. ಸತ್ತೋದ್ಮ್ಯಾಗ ಅದ್ರ ಮ್ಯಾಗೆ ಹೋಗ್ತಾವೆ ಗಾಡಿಗಳು, ಬರ್ತಾವ ಎಲ್ಲನೂ ಆಗ್ತದ. ನಾವು ಮನುಷ್ಯರು ಮಾನವೀಯತೆ ಇದ್ದವರು ಅವು ರೋಡ್ಲಿಂತೂ ಸ್ವಲ್ಪ ಸೈಡಿಗೆ ಸರಿಸ್ಬೇಕು. ಸತ್ತೀವಪ್ಪ ಅಂದ್ರೆ, ಜೀವ ಇದ್ದೀವಪ್ಪ ಅಂತಂದ್ರೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅವಕ್ಕೆ ನಾವು ಚಿಕಿತ್ಸೆ ಕೊಡಬೇಕು. ನಾವೇನು ಮಾಡ್ತೀವಿ, ನಮ್ಮ ಬಿಜಿ, ನಾನು ಕೆಲಸ ಅದಪ್ಪ, ಯಾಕೆ ನಾ ರೋಡಿಗೆ ನಿಂದಿರ್ಬೇಕು, ಆರಾಮಾಗಿ ನನ್ನ ಕೆಲಸ ನಾ ಮಾಡ್ಕೊಂಡು ಹೋಗ್ತೀನಿ ಅಂತಂತೀವಿ. ಇಲ್ಲಿ ನೋಡ್ರಿ, ಈಗ ಲಾರಿ ಹೊಂಟದ, ಲಾರಿನೂ ಹಂಗೆ ಹೋಗ್ತದ. ಈಗ ಆಟೋ ಹೊಂಟದ, ಇಲ್ಲಿನ ಕಾರ್ ಹೊಂಟದ. ಈಗ ಕಾರಿನವ್ರನ್ನ ಹಂಗೆ, ಈಗ ಸೆಂಟ್ರ್ನಾಗಿಂದ ಹೋಗ್ತಾರೆ ನೋಡ್ರಿ ಕಾರಿನ. ಈಗ ಆಟೋದವರು ಹಂಗೆ ಹೋಗ್ತಾರ. ಈಗ ಕಾರ್ ಹೊಂಟದ, ಈಗ ಟೂ ವೀಲರ್ ಹೊಂಟದ, ಇಷ್ಟೆಲ್ಲ ಹೊಂಟವ, ಎಲ್ಲ ಓಸಿ ಹಿಂಗೆ ಹೋಗ್ಲತ್ತವ. ಎಂಥ ಮನುಷ್ಯರ್ರಿ. ಈ ಥರ ನಾವೆಲ್ಲ ಏನು ಮಾಡ್ಬೇಕಂದ್ರು, ಹಿಂಗೆ ಏನಾರ ಆಗಿತ್ತಪ್ಪ ಅಂದರು ಅದು ರೋಡ್ಲಿಂತ ಸರಿಸ್ಬೇಕು. ನಾವು ಆ ಕೆಲಸ ಮಾಡಬೇಕು, ಸರಿಸುವಂಥ ಕೆಲಸ ನಾ ಮಾಡ್ಲತ್ತೀನಿ. ಆ ನಾಯಿ ಕಚ್ತದೋ ಏನು ಮಾಡ್ತದೋ ಗೊತ್ತಿಲ್ಲ. ಆ ನಾಯಿಗೆ ಹೊಡೆದು ಆ ನಾಯಿಗೆ ರೋಡ್ಲಿಂತ ಸೈಡಿಗೆ ಎಳೆದಾಕ್ತೀನಿ. ಅಡೇ ನಮಸ್ಕಾರ ಬಾಬಾ, ಸ್ವಲ್ಪ ಇದು ಈ ಕಡೆ ಸೈಡಿಗೆ ಹಾಕಂ ಬಾ. ನೀ ಏನು ಅಂಜಬೇಡ ಬಾ, ನಾ ಇರ್ತೀನಿ. ಖಾಲಿ ಇಷ್ಟಿಡೀನಿ, ಬಾ ಜಲ್ದಿ ಬಾ ಪಟ್ಟಂತ. ಲಾರಿಗಳು ಹೋಗ್ತಾವ ಮ್ಯಾಗ, ಜೀವ ಅದ ಏನದ ನೋಡಮ್, ಜಲ್ದಿ ಬಾ ಪಟ್ಟಂತ. ಕಾಣಂಗಿಡಿ ಸರ್. ನಾವೇನ್ ಮಾಡ್ಲತ್ತೀವಪ್ಪ ಅಂತಂದ್ರು, ಈ ನಾಯಿ ಜೀವ ಅದ ನೋಡ್ತೀವಿ, ನೋಡಿ ಏನ್ ಮಾಡ್ತೀವಿ, ಸೈಡಿಗೆ ಹಾಕ್ತೀವಿ. ಸೈಡಿಗೆ ಹಾಕ್ತೀವಪ್ಪ ಅಂತಂದ್ರೆ ಈ ನಾಯಿ ಏನ್ ಮಾಡ್ತದ, ಇದ್ರ ಮ್ಯಾಗ ಲಾರಿಗಳು ಹೋಗ್ತಾವ, ಬಸ್ ಹೋಗ್ತಾವ, ಟೂ ವೀಲರ್ ಹೋಗ್ತಾವ, ಏನನ್ನ ಆಗಿ ಬಿದ್ದು ಸತ್ತೋಗ್ತಾರ. ನಮ್ ಕೆಲಸ ಏನಪ್ಪಾ ಅಂತಂದ್ರೆ ಇದು ರೋಡ್ಲಿಂದ ಅದ್ ಕಡೆ ಸರಿಸ್ಬೇಕು ಕೆಲಸ. ಹೌದಣ್ಣ. ಎಲ್ಲಿ ಹಾಕಂಗಿಲ್ಲ, ಸ್ವಲ್ಪ ಕೆಳ ಮಾಡಮ್ಮ. ಕೆಳ ಮಾಡಿಬಿಡೋಣ. ಬಿಡೋಣ. ಬೇಡ ನೋಡ್ರಿ, ಎಲ್ಲಾನ ರೋಡಿಗೆ ನಾಯಿ ಸತ್ತಿತ್ತಪ್ಪ ಅಂತಂದ್ರು, ಹೌದಣ್ಣ ಕರೆಕ್ಟ್ ಹಿಡಿದು, ಎಲ್ಲಾನ ನಾಯಿ ಸತ್ತಿವಪ್ಪ ಅಂತಂದ್ರು ಎಕ್ಸಿಡೆಂಟ್ ಆಗಿರ್ತದ, ಜೀವ ಇತ್ತಂದ್ರು ಹಾಸ್ಪಿಟಲ್ಗೆ ಹೋಗ್ಬೇಕು. ಸತ್ತಿವಪ್ಪ ಅಂತಂದ್ರು ರೋಡ್ ಸೈಡಿಗೆ ಹಾಕ್ಬೇಕು. ಯಾಕೆ ಹಾಕ್ಬೇಕಪ್ಪ ಅಂತಂದ್ರು, ಟೂ ವೀಲರು ಫೋರ್ ವೀಲರು ಅದ್ರ ಮ್ಯಾಗ ಹೋಗ್ತಾವ, ಗಿಜಿ ಆಗ್ತದ. ಯಾರನ್ನ ಟೂ ವೀಲರ್ ಮ್ಯಾಗ ಹೋಗೋರು ಬರೋರು ನೋಡಿದ್ರೆ ಅಂದ್ರು ವಾಮಿಟ್ ಮಾಡ್ಕೊತಾರ, ಬಹಳ ಸಮಸ್ಯೆ ಆಗ್ತದ. ಈ ತರ ನೀವು ಎಲ್ಲಾದ್ರೂ ಯಾರಿಗಾದ್ರೂ ಕಂಡುತ್ತಪ್ಪ ಅಂತಂದ್ರು ನಾಯಿ ತೆಗೆದು ಸೈಡಿಗೆ ಹಾಕ್ರಿ. ಇನ್ನ ಟೈಮ್ ಇತ್ತಪ್ಪ ಅಂತಂದ್ರು ಗುಂಡಿ ತೋಡಿ ಅದಕ್ಕೆ ಮಣ್ಣು ಮಾಡ್ರಿ. ನಾವು ಕೆಲಸ ಅದ, ಅದು ಮುಗಿಸ್ಕೊಂಡ್ ಬಂದು ಗುಂಡಿ ತೋಡಿ ಅದಕ್ಕೆ ಮಣ್ಣು ಮಾಡುವಂತ ಪ್ರಯತ್ನ ನಾವು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಶೇಖರ್ ಸೇಡಂ.